ಪ್ರಶ್ನೆ ಕೇಳುವವನು ಒಂದು ನಿಮಿಷ ಮೂರ್ಖ, ಕೇಳದವನು ಜೀವನ ಪೂರ್ತಿ ಮೂರ್ಖ. ಗುರಿಗಳನ್ನು ತಲುಪಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾದಾಗ ಗುರಿಗಳನ್ನು ಹೊಂದಿಸಬೇಡಿ, ಕ್ರಿಯೆಯ ಹಂತಗಳನ್ನು ಬದಲಿಸಿ. ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿ ಮುಖ್ಯವಾಗಿದೆ. ನಿಮಗಿಂತ ಉತ್ತಮವಲ್ಲದ ವ್ಯಕ್ತಿಯೊಂದಿಗೆ ಎಂದಿಗೂ ಸ್ನೇಹ ಒಪ್ಪಂದ ಮಾಡಿಕೊಳ್ಳಬೇಡಿ. ಆಲೋಚನೆ ಇಲ್ಲದೆ ಕಲಿಯುವುದು ಶ್ರಮವನ್ನು ಕಳೆದುಕೊಂಡಂತೆ. ಕಲಿಯದೆ ಯೋಚಿಸುವುದು ಅಪಾಯಕಾರಿ. ಎಲ್ಲ ಉತ್ತರಗಳನ್ನು ತಿಳಿದವನಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಪುರುಷರಲ್ಲಿ ಬುದ್ಧಿವಂತರು ಮತ್ತು ಮೂರ್ಖರು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ನನ್ನಿಂದ ಸಾಧ್ಯವೆಂದು ಹೇಳುವ ವ್ಯಕ್ತಿ ಮತ್ತು ಸಾಧ್ಯವಿಲ್ಲ ಎಂದು ಹೇಳುವ ವ್ಯಕ್ತಿ ಇಬ್ಬರೂ ಸರಿ. ನಿಜವಾದ ಜ್ಞಾನವೆಂದರೆ ಒಬ್ಬರ ಅಜ್ಞಾನದ ವ್ಯಾಪ್ತಿಯನ್ನು ತಿಳಿಯುವುದು. ಒಳ್ಳೆಯ ವ್ಯಕ್ತಿಯನ್ನು ಕಂಡಾಗ ಅವನಂತೆ ಆಗಲು ಯೋಚಿಸಿ. ಯಾರಾದರೂ ಅಷ್ಟು ಒಳ್ಳೆಯವರಲ್ಲ ಎಂದು ನೀವು ನೋಡಿದಾಗ ನಿಮ್ಮ ಸ್ವಂತ ದುರ್ಬಲ ಅಂಶಗಳನ್ನು ಪ್ರತಿಬಿಂಬಿಸಿ. ಯಶಸ್ಸು ಹಿಂದಿನ ತಯಾರಿಯ ಮೇಲೆ ಅವಲಂಬಿತವಾಗಿದೆ ಮತ್ತು ಅಂತಹ ತಯಾರಿ ಇಲ್ಲದೆ ವಿಫಲವಾಗುವುದು ಖಚಿತ. ಗೆಲ್ಲುವ ಇಚ್ಛೆ, ಯಶಸ್ವಿಯಾಗುವ ಬಯಕೆ, ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪುವ ಪ್ರಚೋದನೆ ಇವುಗಳು ವೈಯಕ್ತಿಕ ಶ್ರೇಷ್ಠತೆಯ ಬಾಗಿಲನ್ನು ಅನ್ಲಾಕ್ ಮಾಡುವ ಕೀಗಳಾಗಿವೆ. ನೀವು ಇಷ್ಟಪಡುವ ಕೆಲಸವನ್ನು ಆರಿಸಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೆಲಸ ಮಾಡಬೇಕಾಗಿಲ್ಲ. ಶಿಕ್ಷಣವು ಆತ್ಮವಿಶ್ವಾಸವನ್ನು ಹುಟ್ಟುಹಾಕುತ್ತದೆ. ಆತ್ಮವಿಶ್ವಾಸವು ಭರವಸೆಯನ್ನು ಹುಟ್ಟುಹಾಕುತ್ತದೆ. ಭರವಸೆ ಶಾಂತಿಯನ್ನು ಹುಟ್ಟುಹಾಕುತ್ತದೆ. ಉನ್ನತ ವ್ಯಕ್ತಿ ತನ್ನ ಮಾತಿನಲ್ಲಿ ಸಾಧಾರಣನಾಗಿರುತ್ತಾನೆ, ಆದರೆ ಅವನ ಕಾರ್ಯಗಳಲ್ಲಿ ಮೀರಿರುತ್ತಾನೆ. ಕೋಪ ಹೆಚ್ಚಾದಾಗ ಪರಿಣಾಮಗಳ ಬಗ್ಗೆ ಯೋಚಿಸಿ. ನಿಮ್ಮಲ್ಲಿ ದೋಷಗಳು ಇದ್ದಾಗ ಅವುಗಳನ್ನು ತ್ಯಜಿಸಲು ಭಯಪಡಬೇಡಿ. ಜೀವನದ ನಿರೀಕ್ಷೆಗಳು ಶ್ರದ್ಧೆಯನ್ನು ಅವಲಂಬಿಸಿರುವಂತೆ ತನ್ನ ಕೆಲಸವನ್ನು ಪರಿಪೂರ್ಣಗೊಳಿಸುವ ಮೆಕ್ಯಾನಿಕ್ ಮೊದಲು ತನ್ನ ಸಾಧನಗಳನ್ನು ತೀಕ್ಷ್ಣಗೊಳಿಸಬೇಕು. ನಿಮಗೆ ಏನು ತಿಳಿದಿದೆ ಮತ್ತು ತಿಳಿದಿಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ನಿಜವಾದ ಜ್ಞಾನ. ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ನೀವು ಓದಲು ಸಮಯವನ್ನು ಕಂಡುಕೊಳ್ಳಬೇಕು ಅಥವಾ ಸ್ವಯಂ ಆಯ್ಕೆ ಮಾಡಿದ ಜ್ಞಾನಕ್ಕೆ ಶರಣಾಗಬೇಕು. ಪ್ರತಿಯೊಂದಕ್ಕೂ ಸೌಂದರ್ಯವಿದೆ, ಆದರೆ ಎಲ್ಲರೂ ಅದನ್ನು ನೋಡುವುದಿಲ್ಲ. ಮೌನವು ಎಂದಿಗೂ ದ್ರೋಹ ಮಾಡದ ನಿಜವಾದ ಸ್ನೇಹಿತ. ಎರಡು ಮೊಲಗಳನ್ನು ಹಿಂಬಾಲಿಸುವ ವ್ಯಕ್ತಿ ಎರಡನ್ನೂ ಹಿಡಿಯುವುದಿಲ್ಲ. ಯಾರೂ ನಿಮ್ಮನ್ನು ತಿಳಿದಿಲ್ಲವೆಂದು ಚಿಂತಿಸಬೇಡಿ. ತಿಳಿದುಕೊಳ್ಳಲು ಯೋಗ್ಯವಾಗಿರಲು ಪ್ರಯತ್ನಿಸಿ. ನೀವು ಕೋಣೆಯಲ್ಲಿ ಬುದ್ಧಿವಂತ ವ್ಯಕ್ತಿಯಾಗಿದ್ದರೆ ನೀವು ತಪ್ಪಾದ ಕೋಣೆಯಲ್ಲಿ ಇದ್ದೀರಿ. ಬುದ್ಧಿವಂತಿಕೆಯನ್ನು ಪಡೆಯಲು 3 ವಿಧಾನಗಳಿವೆ. ಮೊದಲನೆಯದು ಪ್ರತಿಬಿಂಬವಾಗಿದೆ, ಇದು ಅತ್ಯುನ್ನತವಾಗಿದೆ. ಎರಡನೆಯದು ಮಿತಿಯಾಗಿದೆ, ಇದು ಸುಲಭವಾಗಿದೆ. ಮೂರನೆಯದು ಅನುಭವ, ಇದು ಕಹಿಯಾಗಿದೆ. ನಾನು ಮಲಗಿದ್ದೆ ಮತ್ತು ಕನಸು ಕಂಡೆ. ಜೀವನವು ಸೌಂದರ್ಯ. ನನಗೆ ಎಚ್ಚರವಾಯಿತು ಮತ್ತು ಜೀವನವು ಕರ್ತವ್ಯವೆಂದು ಕಂಡುಕೊಂಡೆ. ಸ್ನೇಹಿತರೆ, ಈ ಥರ ಕಂಟೆಂಟ್ಗಳನ್ನು ಸಪೋರ್ಟ್ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.